ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈಂಡ್ ನೋಟ್ಸ್. ಇತ್ತೀಚಿನ ನ್ಯೂಕ್ಲಿಯರ್ ಫ್ಯಾಮಿಲಿ ಕಾಲದಲ್ಲಿ ನಮಗೆ ರಕ್ತ ಸಂಬಂಧಗಳ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಆಗ್ತಿದೆ ಅಲ್ವಾ? ಮದುವೆ ಮನೆಗೋ ಅಥವಾ ಹಬ್ಬಕ್ಕೂ ಹೋದಾಗ ಯಾರನ್ನ ಏನಂತ ಕರಿಬೇಕು ಅನ್ನೋ ಗೊಂದಲ ನಮಗ್ ಖಂಡಿತ. ಭಾವ ಅಂದ್ರೆ ಯಾರು, ಮೈದುನ ಅಂದ್ರೆ ಯಾರು, ನಮಗೆ ಗೊಂದಲ ಉಂಟಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡದ ಈ ಸುಂದರ ಸಂಬಂಧಗಳ ಪಟ್ಟಿಯನ್ನ ಸರಳವಾಗಿ ಬಿಡಿಸಿ ಹೇಳ್ತಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಯಾವತ್ತೂ ಗೊಂದಲ ಆಗಲ್ಲ. ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಮ್ಮ ಹಿರಿಯರಿಂದ ಶುರು ಮಾಡೋಣ. ಅಪ್ಪ ಅಥವಾ ಅಮ್ಮನ ತಂದೆ ತಾಯಿಯನ್ನ ನಾವು ತಾತ ಮತ್ತೆ ಅಜ್ಜಿ ಅಂತ ಕರಿತೇವೆ. ಅವರ ತಂದೆ ತಾಯಿಯನ್ನ ಮುತ್ತಜ್ಜ ಮತ್ತು ಮುತ್ತಜ್ಜಿ ಅಂತ ಕರಿತೇವೆ. ಇನ್ನೂ ಕೆಲವರು ಅವರ ಮೇಲಿನ ತಲೆಮಾರನ್ನ ಗಿರಿಜ್ಜಿ ಅಂತ ಕೂಡ ಕರೀತಾರೆ. ಈಗ ಅಪ್ಪನ ಕಡೆಯವರನ್ನ ನೋಡೋಣ. ಅಪ್ಪನ ಅಣ್ಣ ನಮಗೆ ದೊಡ್ಡಪ್ಪ, ತಮ್ಮ ನಮಗೆ ಚಿಕ್ಕಪ್ಪ. ಹಾಗೆಯೇ ಅಪ್ಪನ ಅಕ್ಕ ಅಥವಾ ತಂಗಿ ನಮಗೆ ಅತ್ತೆ ಆಗ್ತಾರೆ. ಇನ್ನು ಅಮ್ಮನ ಕಡೆ ಬಂದ್ರೆ ಅಮ್ಮನ ಅಕ್ಕ ನಮಗೆ ದೊಡ್ಡಮ್ಮ, ತಂಗಿ ನಮಗೆ ಚಿಕ್ಕಮ್ಮ. ಅಮ್ಮನ ಅಣ್ಣ ಅಥವಾ ತಮ್ಮ ನಮಗೆ ಮಾವ ಅಥವಾ ಸೋದರ ಮಾವ ಆಗ್ತಾರೆ. ಇಲ್ಲಿ ನೆನ್ಪಿಡಿ, ಅಪ್ಪನ ಸಹೋದರಿ ಅತ್ತೆ, ಅಮ್ಮನ ಸಹೋದರ ಮಾವ, ಇವರನ್ನೇ ಸೋದರತ್ತೆ ಸೋದರ ಮಾವ ಅನ್ನೋದು. ನಮ್ಮ ಜೊತೆ ಹುಟ್ಟಿದವರು ಅಣ್ಣ, ತಮ್ಮ, ಅಕ್ಕ, ತಂಗಿ. ಆದ್ರೆ ಇವರ ಮಕ್ಕಳನ್ನ ಕರೆಯುವಾಗ ಗಮನಿಸಬೇಕಾಗತ್ತೆ. ನಿಮ್ಮ ಅಣ್ಣ ಅಥವಾ ತಮ್ಮನ ಮಕ್ಕಳನ್ನ ನೀವು ಮಗ ಅಥವಾ ಮಗಳು ಅಂತಾನೆ ಕರಿಬಹುದು. ನಿಮ್ಮ ಅಕ್ಕ ಅಥವಾ ತಂಗಿಯ ಮಕ್ಕಳನ್ನ ನೀವು ಸೋದರಳಿಯ ಅಥವಾ ಸೋದರ ಸೊಸೆ ಅಂತ ಕರಿಬೇಕು. ಇದೇ ರೀತಿ ಅಕ್ಕ ತಂಗಿಯರಿಗೆ ತಮ್ಮ ಅಣ್ಣ ತಮ್ಮಂದಿರ ಮಕ್ಕಳು ಸೋದರಳಿಯ ಮತ್ತು ಸೊಸೆ ಆಗ್ತಾರೆ. ಮದುವೆಯಾದ ಮೇಲೆ ಬರುವ ಸಂಬಂಧಗಳು ಇಡೀ ಕುಟುಂಬವನ್ನ ಮತ್ತಷ್ಟು ವಿಸ್ತರಿಸ್ತವೆ. ಪತಿ ಅಥವಾ ಪತ್ನಿಯ ಅಣ್ಣನನ್ನ ಭಾವ ಎಂದು, ತಮ್ಮನನ್ನು ಮೈದುನ ಎಂದು ಕರಿತೇವೆ. ಪತಿ ಅಥವಾ ಪತ್ನಿಯ ಅಕ್ಕನನ್ನು ಅತ್ತಿಗೆ ಎಂದು, ತಂಗಿಯನ್ನು ನಾದಿನಿ ಎಂದು ಕರಿತೇವೆ. ಕೆಲವು ಕಡೆ ಅಕ್ಕನ ಪತಿಯನ್ನ ಕೂಡ ಭಾವ ಅಂತೇವೆ ಮತ್ತು ಅಣ್ಣನ ಪತ್ನಿಯನ್ನ ಅತ್ತಿಗೆ ಅಂತೇವೆ. ಸಂಬಂಧಗಳು ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಪ್ರೀತಿಯ ಕೊಂಡಿ. ಸಂಬಂಧಗಳು ದೂರ ಆದಾಗ ಕುಟುಂಬ ಚಿಕ್ಕದಾಗತ್ತೆ, ಆದ್ರೆ ಸಂಬಂಧಗಳನ್ನ ನೆನಪಿಟ್ರೆ ಕುಟುಂಬ ದೊಡ್ಡದಾಗತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಈ ಸಂಬಂಧಗಳ ಹೆಸರು ತಿಳಿಯಲಿ. ಈ ವಿಡಿಯೋ ನೋಡಿ ನಿಮಗೆ ಹೊಸದಾಗಿ ಗೊತ್ತಾದ ಸಂಬಂಧ ಯಾವುದು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.